ಗೌತಮಿ, ಮಂಜು ಹಾಗೂ ಮೋಕ್ಷಿತಾ ಮಧ್ಯೆ ಭಿನ್ನಮತ ಸ್ಫೋಟಗೊಂಡಿದೆ. ಟಾಸ್ಕ್, ಫ್ರೆಂಡ್ಶಿಪ್ ವಿಚಾರವಾಗಿ ಮೋಕ್ಷಿತಾ ಒತ್ತಡಕ್ಕೆ ಒಳಗಾಗಿದ್ದಾರೆ. ಮೋಕ್ಷಿತಾಗೆ ಪದೇ ಪದೇ ಹರ್ಟ್ ಮಾಡ್ತಾ ಮಂಜು ಹಾಗೂ ಗೌತಮಿ ಆರಾಮವಾಗಿದ್ದಾರೆ. ಅಷ್ಟೇ ಅಲ್ಲ, ಮೋಕ್ಷಿತಾ ದೂರ ಆಗ್ತಾ ಇದ್ದಂತೆ ಗೌತಮಿ ಮಂಜುಗೆ ಫುಲ್ ಕ್ಲೋಸ್ ಆಗ್ತಾ ಇದ್ದಾರೆ. ಇದು ದೊಡ್ಡ ಮನೆಯಲ್ಲಿ ನಡೀತಾ ಇರೋ ಬೆಳವಣಿಗೆ ಆದ್ರೆ ಮನೆಯ ಹೊರಗೂ ಹೊಸ ಬೆಳವಣಿಗೆ ನಡೀತಾ ಇದೆ. ಅದ್ಯಾಕೋ ವೀಕ್ಷಕರು ಗೌತಮಿ ನಡೆ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಪಾಸಿಟಿವಿಟಿ ಅಂದ್ರೆ ಇದೇನಾ, ನಿಮ್ಮ ನಡೆ ಸರಿ ಇಲ್ಲ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಮಂಜು ಗೌತಮಿ ಟ್ರೋಲ್ ಪೇಜ್ಗಳಿಗೂ ಆಹಾರ ಆಗ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ವೀಕ್ಷಕರು ಗೌತಮಿ ಮೇಲೆ ಸಿಟ್ಟಾಗಿದ್ಯಾಕೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೊಡ್ಡಮನೆಯ ಆಟದ ವರಸೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಹೋಗ್ತಿದೆ. ಆರಂಭದಲ್ಲಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದವರೆಲ್ಲ ಈಗ ದುಶ್ಮನ್ಗಳಾಗ್ತಿದ್ದಾರೆ. ಗೌತಮಿ ಜಾಧವ್, ಮೋಕ್ಷಿತಾ ಪೈ, ಉಗ್ರ ಮಂಜ್ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಏನೇ ಆದ್ರೂ ಜೊತೆಯಲ್ಲಿದ್ದು ಆಟ ಆಡೋಣ ಅಂತ ಹೇಳ್ತಾ ಬಂದಿದ್ರು. ಆದ್ರೆ ಮೋಕ್ಷಿತಾ ಈ ಗ್ರೂಪ್ ನಿಂದ ಎಕ್ಸಿಟ್ ಆಗಿದ್ದಾರೆ. ಮಂಜು ಹಾಗೂ ಗೌತಮಿ ವರ್ತನೆಗೆ ಬೇಸತ್ತು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದಾರೆ. ಹೌದು, 3 ಜನರ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಆದ್ರೀಗ ಮಂಜು ಹಾಗೂ ಗೌತಮಿಯಿಂದ ಮೋಕ್ಷಿತಾ ಪೈ ದೂರವಾಗಿದ್ದಾರೆ. ಮಂಜು, ಗೌತಮಿ ಹಾಗೂ ಮೋಕ್ಷಿತಾ ಮಧ್ಯೆ ಭಿನ್ನಾಭಿಪ್ರಾಯ ಭುಗಿಲೆದ್ದಿದೆ. ಅದರಲ್ಲೂ ಮಹಾರಾಜ ಯುವರಾಣಿ ಟಾಸ್ಕ್ನಲ್ಲಿ ಆ ಭಿನ್ನಾಭಿಪ್ರಾಯ ಇನ್ನಷ್ಟು ತಾರಕಕ್ಕೆ ಏರಿದೆ. ಮಂಜು ಹಾಗೂ ಗೌತಮಿ ವರ್ತನೆ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಮೋಕ್ಷಿತಾ. ಆದ್ರೀಗ ದೊಡ್ಡ ಮನೆಯಲ್ಲಿ ಬೇರೆ ಏನೋ ನಡೀತಾ ಇದೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ರವಿ ಕಾಣದನ್ನ ಕವಿ ಕಂಡ ಅಂತಾರಲ್ಲ, ಹಾಗೆ ವೀಕ್ಷಕರು ಕೂಡ ಎಲ್ಲವನ್ನ ನೋಟಿಸ್ ಮಾಡ್ತಾ ಇರ್ತಾರೆ. ಇದೀಗ ಗೌತಮಿ ವರ್ತನೆ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ವೀಕ್ಷಕರು ಕಿಡಿಕಾರ್ತಾ ಇದ್ದಾರೆ. ಈ ಹಿಂದೆ ಧನ್ರಾಜ್ ಆಚಾರ್ ತಮಾಷೆಗಂತ ಗೌತಮಿ ಮೇಲೆ ಪಿಲ್ಲೋ ಎಸೆದಿದ್ದರು. ಇದು ಗೌತಮಿಗೆ ಸಿಟ್ಟು ತರಿಸಿತ್ತು. ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಗೌತಮಿ ಈ ಬಗ್ಗೆ ಮಾತನಾಡಿದ್ರು. ಬೇರೆ ಗಂಡಸರು ನನ್ನ ಮೈ ಮುಟ್ಟಿದ್ರೆ ನನಗೆ ಸಿಟ್ಟು ತರುತ್ತೆ, ಆಗಲೂ ಪಾಸಿಟಿವಿಟಿ ಅಂತ ಹೇಳ್ಕೊಂಡು ಇರ್ಬೇಕಂತ ಧನ್ರಾಜ್ ವಿರುದ್ಧ ಕಿಡಿಕಾರಿದ್ರು. ಕಳೆದ ಬಾರಿ ಇಷ್ಟೆಲ್ಲ ಭಾಷಣ ಬಿಗಿದ್ದ ಗೌತಮಿ ಈಗ ಮಾಡ್ತಿರೋದು ಏನು ಅಂತ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಂಜಣ್ಣನ ಮೈಕೈ ಮುಟ್ಟಿಕೊಂಡು ಇರೋದು ಪಾಸಿಟಿವಿಟಿನ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಗೆ ಮಂಜು ಕ್ಯಾಪ್ಟನ್ ಆಗಿದ್ದಾರೆ. ಬಿಗ್ ಬಾಸ್ ಸಾಮ್ರಾಜ್ಯ ಟಾಸ್ಕ್ ಕೊಡಲಾಗಿದ್ದು, ಇದರ ಅನುಸಾರ ಮಂಜು ಮಹಾರಾಜನ ಪಟ್ಟಕ್ಕೆ ಏರಿದ್ದಾರೆ. ಈ ಮಧ್ಯೆ ಬಿಗ್ ಬಾಸ್ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು, ಮಹಾರಾಜನ ಕುರ್ಚಿಗೆ ಕಂಟಕ ಆಗುವ ಹಾಗೆ ಯುವರಾಣಿಯನ್ನ ಪರಿಚಯಿಸಿದ್ದು, ಯುವರಾಣಿ ಸ್ಥಾನವನ್ನ ಮೋಕ್ಷಿತಾ ಪೈ ಅಲಂಕರಿಸಿದ್ದಾರೆ. ಮೋಕ್ಷಿತಾ ಪೈ ಯುವರಾಣಿ ಪಟ್ಟಕ್ಕೆ ಏರಿದ ಮೇಲೆ ಮಂಜು ಮತ್ತು ಗೌತಮಿ ಜಿದ್ದಿಗೆ ಬಿದ್ದಿರುವ ಹಾಗಿದೆ. ಹಾವು ಮುಂಗುಸಿಯಂತೆ ಕಿತ್ತಾಡ್ತಿದ್ದಾರೆ. ಮೋಕ್ಷಿತಾ ದೂರವಾಗ್ತಿದ್ದಂತೆ ಉಗ್ರ ಮಂಜುಗೆ ಇನ್ನಷ್ಟು ಹತ್ತಿರವಾಗಿದೆ ಪಾಸಿಟಿವಿಟಿ. ಇದೀಗ ಮಂಜು ಹಾಗೂ ಗೌತಮಿಗೆ ವೀಕ್ಷಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದು, ಗೌತಮಿ ಸ್ಪಷ್ಟವಾಗಿ ಉಗ್ರ ಮಂಜು ಅವರ ಕಡೆಗೆ ಎಂದು ನೆಟ್ಟಿಗರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದು ಸನ್ನಿವೇಶದಲ್ಲಿ ಗೌತಮಿ ಅವರು ಮಂಜು ಅವರ ಜೊತೆಗೆ ಸಾಕಷ್ಟು ಸಮಯ ಕಳೀತಾ ಇದ್ರು. ಬಿಗ್ ಬಾಸ್ ಸಾಮ್ರಾಜ್ಯ ಟಾಸ್ಕ್ ನಲ್ಲಿ ಮಂಜು ಎಲ್ಲ ವಿಚಾರಕ್ಕೂ ಗೌತಮಿಯನ್ನೇ ಕರೆಸಿ ಸೇವೆ ಮಾಡಿಸ್ಕೊಳ್ತಾ ಇದ್ರು. ಗೌತಮಿ ಮಂಜುಗೆ ಮಸಾಜ್ ಮಾಡೋದು, ತಿಲಕ ಇಡಲು ಗೌತಮಿಯೇ ಬೇಕಿತ್ತು. ಇದೆಲ್ಲ ನೋಡಿದ ವೀಕ್ಷಕರ ಕಣ್ಣು ಕೆಂಪಾಗಿದೆ. ಬೇರೆ ಗಂಡಸರು ಮೈಕೈ ಮುಟ್ಟಿದ್ರೆ ನನಗೆ ಆಗಲ್ಲ ಎಂದವರು ಈಗ ಯಾಕೆ ಮಂಜು ಜೊತೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ವೀಕ್ಷಕರು. ಈ ಬಗ್ಗೆ ಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಅಂದು ಅಕ್ಕ ಆಪದದ ಕಗ್ಗೊಲೆ ಮಾಡ್ತಾವಳೆ, ನೆಗೆಟಿವ್ ನಿಂಗವ್ವ ಈಕೆ, ಪಾಸಿಟಿವ್ ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ಇವಳನ್ನ ನೋಡಿದ್ಮೇಲೆ ಪಾಸಿಟಿವ್ ಪದದ ಅರ್ಥ ಮರೆತು ಹೋಗಿದೆ, ಪಾಸಿಟಿವ್ ಪುಂಗವ ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು ಅಕ್ಕ ಮಹಾರಾಜನಿಗೆ ಬಕೆಟ್ ಹಿಡಿದು ಮಹಾರಾಣಿ ಆಗಲು ತುಂಬಾ ಕಷ್ಟಪಡ್ತಿದ್ದಾಳೆ, ತನ್ನ ಬಗ್ಗೆ ತಾನೇ ಬಿಲ್ಡಪ್ ತಗೊಳ್ಳೋ ಏಕೈಕ ಕಂಟೆಸ್ಟೆಂಟ್, ಗೌತಮಿ ಆಡಿಸೋ ಗೊಂಬೆ ಆದ್ರ ಮಂಜು ಅಂತಾನು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಗೌತಮಿ ಧಾರಾವಾಹಿ ವಿಲನ್ಗಳಂತೆ ವರ್ತಿಸಲು ಶುರು ಮಾಡಿದ್ದಾರೆ. ಸುಮ್ಮನೆ ಮಾತನಾಡೋದು, ಸುಮ್ಮನೆ ನಗೋದು, ನಾಟಕೀಯ ಹಾವಭಾವಗಳು ನನಗೆ ನೋಡಲು ಆಗ್ತಿಲ್ಲ, ನಾನ್ ಫಿಕ್ಷನ್ ಶೋ ಅಲ್ಲಿ ಒಂದು ಕಾಲ್ಪನಿಕ ಪಾತ್ರ ಆಗ್ತಿದ್ದಾರೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಟ್ರೋಲ್ ಪೇಜ್ಗಳು ಗೌತಮಿ ಹಾಗೂ ಮಂಜು ಮಾತನಾಡ್ತಿರೋದನ್ನೇ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ಇದರಲ್ಲಿ ಗೌತಮಿ ಹಾಗೂ ಮಂಜು ಮಾತನಾಡ್ತಿರೋ ವಿಡಿಯೋ ಇದೆ. ಇದಕ್ಕೆ ಯಶ್ ಅಭಿನಯದ ರಾಜಾ ಹುಲಿ ಸಿನಿಮಾದ ಡೈಲಾಗ್ ಅನ್ನ ಎಡಿಟ್ ಮಾಡಲಾಗಿದೆ. ನಾನ್ ನಿನ್ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ, ಮನೆಯವರನ್ನ ಒಪ್ಪಿಸಿ ಮದ್ವೆ ಆದ್ರೂ ಸರಿ, ಮನೆ ಬಿಟ್ಟು ಬಾ ಅಂದ್ರೂ ಸರಿ, ಎಲ್ಲದಕ್ಕೂ ನಾನು ರೆಡಿ ಅಂತ ಹೇಳಿದ್ದಾರೆ ಗೌತಮಿ. ಇದಕ್ಕೆ ಏನಕ್ಕೆ ಭಯ ಪಡಬೇಕು, ಧೈರ್ಯವಾಗಿರು ಅಂತ ಮಂಜ ಹೇಳಿರುವ ಹಾಗೆ ಎಡಿಟ್ ಮಾಡಲಾಗಿದೆ. ಒಟ್ಟಾರೆ ಈಗ ಗೌತಮಿ ಹಾಗೂ ಉಗ್ರ ಮಂಜು ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಾದ್ರೂ ಗೌತಮಿ ಹಾಗೂ ಮಂಜು ಬದಲಾಗ್ತಾರಂತ ಕಾದು ನೋಡ್ಬೇಕು.
ನಮಸ್ಕಾರ.